ಫುಟ್ಪಾತ್ ಈಗ ಮೊದ್ಲು ಹೇಗಿತ್ತು, ಹೇಗಿದೆ ಮಲ್ಲೇಶ್ವರ? ಫುಟ್ಪಾತ್ ಈಗಿದ್ರೇನೆ ಚಂದ, ತೆರವುಗೊಳಿಸಿದ್ರೇನೆ ಚಂದ. ಯಾಕೆಂದ್ರೆ ಅಂಗಡಿಗಳವ್ರಿಗೂ ತೊಂದರೆ, ಬರೋರ್ಗೂ ತೊಂದರೆ, ಓಡಾಡೋರ್ಗೂ ತೊಂದರೆ, ವೆಹಿಕಲ್ಗಳಿಗೆ ತುಂಬಾ ಆಕ್ಸಿಡೆಂಟ್ಗಳು ಆಗ್ತದೆ ಅದರಿಂದನೇ. ಓಡಾಡೋರು ಈಗ ಹೆಂಗ್ ತೆರವುಗೊಳಿಸಿದ್ರೆ ಅದನ್ನೇ ಮೇಂಟೈನ್ ಮಾಡಬೇಕು. ಮಾಡಲ್ಲ ಮೇಡಮ್, ಮಾಡಿದ್ರೆ ಪರವಾಗಿಲ್ಲ, ಮಾಡಲ್ಲ ಈ ಜನ. ಇನ್ನೊಂದು ವಾರಕ್ಕಾಗ್ಲೇ ನೋಡಿ, ಮತ್ತೆ ಬಂದು ನೋಡಿ, ಇದೇ ಸೇಮ್ ಮುಂಚೆ ಹೆಂಗಿತ್ತು ಹಂಗೆ ಇರುತ್ತೆ. ಅದಕ್ಕೆ ನಾವುಗಳು ಕೈ ಜೋಡಿಸ್ಬೇಕಲ್ವಮ್ಮ? ಕೈ ಜೋಡ್ಸಕ್ಕೆ ಯಾರು, ನಾವಂತೂ ಫುಟ್ಪಾತ್ ಅಲ್ಲಿ ಏನು ತಗೊಳಕಂತೂ ಹೋಗಲ್ಲ. ತಗೊಳ್ಳೋರ್ಗೆ ಹೇಳ್ಬೇಕು, ಅವ್ರಿಗೆ ಒಂದು ಚಿಕ್ಕದಾಗಿ ಅಂಗಡಿ ಮಾಡ್ಕೊಡ್ಲಿ, ಇಲ್ಲ ಅವ್ರಿಗೂ ನಾವು ಬಾಡಿ ಕಟ್ಟಿ ಅಂಗಡಿ ತಗೊಂಡಿರ್ತಾರ, ಅವ್ರಿಗೆ ಎಷ್ಟು ಲಾಸ್ ಆಗತ್ತಲ್ವಾ ಆ ತರ ಮಾಡಿದಾಗ. ಈಗ 40,000 50,000 1 ಲಕ್ಷ 2 ಲಕ್ಷ ಬಾಡಿಗೆ ಕಟ್ತಾ ಇರ್ತಾರೆ. ಇವರು ಫುಟ್ಪಾತ್ ಅಲ್ಲಿ ಬಾಡಿಗೆ ಇಲ್ಲ ಏನಿಲ್ಲ, ಆರಾಮಾಗಿ ಮಾಡ್ಕೊಂಡು ಹೋಗ್ತಾರೆ. ಕೆಲವರಿಗೆ ಪಾಪ ಅದರಿಂದನೇ ಅನ್ನ ತಿಂತಾರೆ, ಇದು ಸತ್ಯನೇ ಇಲ್ಲ ಅಂತಿಲ್ಲ. ಆದ್ರೆ ಇನ್ನೊಬ್ರಿಗೂ ಅನುಕೂಲ ಆಗ್ಬೇಕಲ್ವಾ, ಒಳಗಡೆ ಕೆಲಸ ಮಾಡೋರಿಗೆ. ಅವ್ರು ಕೆಲಸದವ್ರಿಗೆಲ್ಲ ಕಾಸು ಕೊಡ್ಬೇಕು, ಬಾಡಿಗೆ ಕಟ್ಟಬೇಕು, ಸಂಬಳಗಳು ಕಟ್ಬೇಕು. ಹೆಂಗ್ ಮಾಡ್ತಾರೆ ಹೇಳಿ ನೋಡೋಣ. ಈಗಿದ್ರೇನೆ ಚಂದ. ಈಗ ಇವ್ರು ಬಂಡವಾಳ ಇಲ್ದಂಗೆ ಬಂಡವಾಳ ಮಾಡ್ಕೋತಾರೆ. ಹೌದು, ಬಂಡವಾಳ ಪಾಪ ಹಾಕ್ತಾರೆ, ಶ್ರಮ ಪಡ್ತಾರೆ, ಬಂಡವಾಳ ಇಲ್ದಂಗೆ ಮಾಡ್ಕೊಳ್ತಾರೆ ಅಂತಲ್ಲ. ಆದ್ರೆ ಶ್ರಮಕ್ಕೆ ತಕ್ಕನಂಗೆ ಜಾಗ ಬೇರೆ ಕಡೆ ನೋಡ್ಕೊಂಡು ಇನ್ನೊಬ್ರಿಗೆ ತೊಂದರೆ ಕೊಡ್ದಂಗೆ ಮಾಡ್ಕೊಳ್ಳಿ ಎಲ್ರು. ಹೌದು, ವಯಸ್ಸಾದವ್ರು ಓಡಾಡ್ತಾರೆ. ಹೌದು, ಅವ್ರು ತುಂಬಾ ಹಿಂಸೆ, ನಮ್ಗೇನೆ ಹಿಂಸೆ, ವಯಸ್ಸಾದವ್ರಿಗೆ ಇನ್ನೇನ್ ಬಿಡಿ ಮೇಡಮ್, ನಮ್ಗೇನೆ ಹಿಂಸೆ ಆಗುತ್ತೆ. ಫುಟ್ಪಾತ್ ತೆರವುಗೊಳಿಸಿದ್ರೇನೆ ಬೆಟರ್. ಹೌದು, ನಿಂತ್ಕೊಳಕ್ ಆಗ್ತಾ ಇರ್ಲಿಲ್ಲ. ಎಷ್ಟು ಜನ ಅದಕ್ಕೆ ಈಗ ಅಷ್ಟು ಜನ ಇಷ್ಟಕ್ಕೆ ಹಾಕೋರ ಜಾಗಕ್ಕೆ, ತಿರ್ಗಾ ಜನ ಅಷ್ಟು ಜನ ನಿಂತ್ಕೊಳ್ಳೋರ ತಗೊಳ್ಳೋರು. ಇನ್ ವೆಹಿಕಲ್ ಹಿಂಗ್ ಹೋಗ್ತವೆ. 10 ಅಡಿ ಜಾಗದಲ್ಲಿ 8 ಅಡಿ ಅವ್ರು ಐಟಮ್ ಇಟ್ಕೊಂಡ್ರೆ ಇನ್ 2 ಅಡಿ 3 ಅಡಿ ಜನ ನಿಂತ್ಕೊಳ್ತಾರೆ. ಇನ್ನು ವೆಹಿಕಲ್ ಅದು ಆ ಕಡೆಯಿಂದನೂ ಹಾಕ್ತಾರೆ, ಈ ಕಡೆಯಿಂದನೂ ಹಾಕ್ತಾರೆ. ಯಾರಿಗೆ ಹೇಳಕ್ಕಾಗಲ್ಲ. ಈಗ ಹೇಳೋದು ಎಲ್ರಿಗೂ ಒಂದೇ ರೂಲ್ಸ್ ಇರಬೇಕು, ಹಾಕಿಸ್ಬಾರ್ದು, ತೆಗೆಸ್ಬಿಡ್ಬೇಕು. ಏನ್ ಹೇಳ್ತೀರಾ ಸಚಿವರಿಗೆ? ತೆಗಿಸ್ಬೇಕು, ಈಗ ಹೆಂಗಿದೆ ಹಂಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಇಲ್ಲ ಮತ್ತೆ ಒಂದಿನ ತೆಗೆಸ್ಬಿಟ್ಟು ಸುಮ್ನೆ ನಾಮಕಾವಸಿ ತೆಗೆಸಿ ಮತ್ತೆ ಅದೇ ಇದಾದ್ರೆ ಯಾರು ಪ್ರಯೋಜನನೇ ಇಲ್ಲ. ಈಗ ಈ ತರ ಸೀರಿಯಸ್ ಆಗಿ ಕೆಲಸ ಮಾಡ್ತಾರ, ನಾವು ಅವತ್ತಿಂದ ನೋಡ್ಕೊಂಡ್ ಬಂದಿದ್ದೀವಿ. ಹೌದು, ಅಲ್ವಾ? ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಖುಷಿ ಆಗ್ತಾ ಇದೆ, ಸ್ಟಾರ್ಟ್ ಮಾಡಿದ್ದಾರೆ, ಒಳ್ಳೇದಾಗ್ಲಿ, ಒಳ್ಳೇದ್ ಮಾಡ್ತಾ ಇದ್ದಾರೆ, ಇನ್ನೂ ಒಳ್ಳೇದ್ ಮಾಡ್ಲಿ ಜನಕ್ಕೆ. ಯಾವ ತರ ಅಭಿವೃದ್ಧಿ ಬೇಕು ಅನ್ಸುತ್ತೆ ಬೆಂಗಳೂರಿಗೆ? ಬೆಂಗಳೂರು ಮೇಡಮ್ ಇನ್ನ ಇದೆ, ಗುಂಡಿಗಳು ಬರೀ ಮುಚ್ಚೋದ್ರೆ ಆಗಲ್ಲ. ಈ ಮಳೆ ಬಂದ ತಿರ್ಗಾ ಹೋಗುತ್ತೆ. ಅದನ್ನೆಲ್ಲ ರೋಡ್ಗಳು ನೀಟಾಗಿ ನೋಡ್ಕೋಬೇಕು. ರೋಡ್ ಮಾಡೋರಿಗೆ ಒಳ್ಳೆಯವ್ರಿಗೆ ಕೊಡ್ಬೇಕು, ಮೇನ್ ಕಾಂಟ್ರಾಕ್ಟ್ ಎಲ್ಲ ಒಳ್ಳೆಯವ್ರಿಗೆ ಕೊಡ್ಬೇಕು. ಯಾರಿಗೇನು ಅವ್ರಿಗೆ ಕೊಟ್ರೆ ಸುಮ್ಮನೆ ವೇಸ್ಟ್. ಈಗ ನೋಡಿ, ಇನ್ನೊಂದು 5 ವರ್ಷಕ್ಕೆಲ್ಲ ಇದು ಹೆಂಗಾಗಿರುತ್ತೆ ಅಂತ ಅದೇ ತರನೇ ಆಗ್ತಾ ಇರೋದು. ಕಾಮಗಾರಿ ಒಳ್ಳೆಯವ್ರಿಗೆ ಕೊಟ್ರೆ ಒಳ್ಳೇದಾಗೇ ಆಗುತ್ತೆ. ಎಂತೆಂಥವ್ರು ತಗೊಂತವ್ರೆ, ಅವ್ರ ಪಾಡಿಗೆ ಅವ್ರು ಕರೆಕ್ಟಾಗಿ ನಿಂತು ಮಾಡಿಸಿದ್ರೆ ಆಗುತ್ತೆ. ಅವ್ರು ಇನ್ನೊಬ್ರು ಕೈ ಕೊಡ್ತಾರೆ, ಇನ್ನೊಬ್ರು ಕೈಗೆ, ಅದು ಎಲ್ಲೆಲ್ಲೋ ಹೋಗ್ತಾ ಇದೆ. ದುಡ್ಡು ಖರ್ಚಾಗ್ದ ಎಲ್ಲಾ ದುಡ್ಡು ಸರ್ಕಾರದಿಂದಾನೇ ಹೋಗ್ತಾ ಇದೆ, ಮೇಂಟೈನ್ ಆಗ್ತಾ ಇಲ್ಲ. ಸರ್ಕಾರ ಮಾಡೋದನ್ನ ಮಾಡ್ತಾ ಇದೆ, ಮೇಂಟೈನ್ ಮಾಡಿಸ್ಬೇಕು ನಿಂತ್ಕೊಂಡು. ಅದಕ್ಕೊಂದು ಇದು ಕೊಡ್ಬೇಕು. ಸರ್ಕಾರದವ್ರು ತಪ್ಪು ಅಂತ ಹೇಳ್ತಾ ಇಲ್ಲ, ಜನಗಳದು ಮಾಡ್ಬೇಕು. ಜನಗಳು ಒಂದ್ ಸ್ವಲ್ಪ ಇದು ಮಾಡ್ಬೇಕು, ಕೈ ಜೋಡಿಸ್ಲೇಬೇಕು. ಸರಿ ಮೇಡಮ್, ಹೌದು, ಹೀಗೆ ಮಾಡ್ಕೊಂಡು ಹೋಗ್ಬೇಕು. ಅವ್ರು ಹೊಸ್ದಾಗಿ ಬಂದಿದ್ದಾರೆ, ಏನ್ ಮಾಡ್ತಾರೆ ನೋಡೋಣ. ಇನ್ನ ಹೌದು, ಕಷ್ಟ ಸುಖ ನೋಡಿರೋರಲ್ವಾ ಅವರು ಫಸ್ಟ್ ಇಂದ. ಎಲ್ಲ ಮಾಡ್ಬೇಕು, ಮಾಡ್ತಾರೆ ಅನ್ಕೊಂಡಿದೀವಿ, ನೋಡೋಣ, ಮಾಡ್ಲಿ. ಚೆನ್ನಾಗಿದೆ ಮೇಡಮ್, ಹಿಂಗಿರ್ಬೇಕು. ಫ್ರೀಯಾಗಿ ಓಡಾಡೋದಕ್ಕೆ ಅನುಕೂಲ ಆಗುತ್ತೆ. ಅದೇ ಇದೇ ಥರ ಕಂಟಿನ್ಯೂ ಆಗ್ಬೇಕಷ್ಟೇ. ಈಗ ಏನಾಗುತ್ತೆ, ಇವತ್ತು ತೆಗ್ದಿರ್ತಾರೆ, ಇನ್ನೊಂದು ತಿಂಗಳಿಗೆ ಮತ್ತೆ ಇಟ್ಕೊಳ್ತಾರೆ. ಅದು ಆಗಬಾರ್ದು. ಅವರೇ ನಿಂತ್ಕೊಳಕಲ್ಲ. ನೀವು ಇಲ್ಲಿ ನಿವಾಸಿಗಳು ಅನ್ಸುತ್ತೆ. ಇಲ್ಲ, ನಾವು ಇಲ್ಲೇ ವರ್ಕ್ ಮಾಡ್ತಾ ಇದ್ದಿದ್ದು ಬೋರ್ಡಲ್ಲಿ, SSC ಬೋರ್ಡಲ್ಲಿ. ಅದಕ್ಕೆ ಅವಾಗ ಓಡಾಡೋಕ್ಕೂ ಆಗ್ತಿರ್ಲಿಲ್ಲ. ಇವಾಗ ನೋಡಿದ್ರೆ ಫ್ರೀ ಇದ್ದೀವಿ, ಫ್ರೀಯಾಗಿ ಓಡಾಡ್ತಾ ಇದ್ದೀವಿ, ನೆಮ್ಮದಿಯಾಗಿ ಓಡಾಡ್ತಾ ಇದ್ದೀವಿ. ಇದೇ ಕಂಟಿನ್ಯೂ ಆಗಬೇಕು. ಮೊದಲಾದ್ರೆ ನಮ್ಮ ಜೀವನ ಕೈಯಲ್ಲಿ ಇಟ್ಕೊಂಡು ಓಡಾಡಬೇಕಾಗಿತ್ತು. ಹಾಗೆ ಹೋಗಂಗೆ ಇರಲಿಲ್ವಲ್ಲ, ನಾವು ಫುಟ್ಪಾತ್ಗೆ ಬರೋಂಗಿರ್ಲಿಲ್ವಲ್ಲ, ಇದರಲ್ಲೇ ಇರಬೇಕಾಯ್ತು, ನಾವು ರೋಡಲ್ಲೇ ಹೋಗ್ಬೇಕಾಯ್ತು. ಅದಕ್ಕೆ ಇವಾಗ ಚೆನ್ನಾಗಿದೆ. ವೆಹಿಕಲ್ಗಳು ಬರ್ತಾ ಇದ್ದ, ಅದರಿಂದ ಓಡಾಡಕ್ಕೆ ಆಗ್ತಾನೆ ಇರ್ಲಿಲ್ವಲ್ಲ. ಈಗ ಚೆನ್ನಾಗಿದೆ, ಹಿಂಗೆ ಕಂಟಿನ್ಯೂ ಆಗ್ಬೇಕಷ್ಟೇ. ಆದ್ರೂ ಒಂದ್ ಕಡೆ ನೋಡಿದ್ರೆ ಬಡವರು ಅಲ್ಲ, ಕೆಲವು ಇದರಲ್ಲಿ ಯೋಚನೆ ಮಾಡಿದ್ರೆ ಅಯ್ಯೋ ಅನಿಸುತ್ತೆ. ಜೀವನ ಮಾಡ್ಕೊಂಡು ಹೋಗ್ತಿರ್ತಾರೆ, ಒಂದು ದಿನಗೂಲಿ ಥರ ಅವತ್ತು ಬಂದಿದ್ದು ಅವತ್ತು ಜೀವನ ಮಾಡ್ತಾರೆ. ಅಂಥವ್ರಿಗೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಒಂದು ಕಡೆ ಕಷ್ಟ, ಒಂದು ಕಡೆ ಜನಗಳಿಗೆ ಅನುಕೂಲ. ಎರಡೂ ಹೇಳ್ತಾರೆ, ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಬೆಂಗಳೂರು ಸಿಟಿ ಗಾರ್ಡನ್ ಸಿಟಿ ಆಗುತ್ತಾ? ಗಾರ್ಡನ್ ಸಿಟಿ ಹೇಳ್ತಾರೆ ಮೇಡಮ್, ಕೆಲವು ಏರಿಯಾಗೆ ಹೋದ್ರೆ ಹೋಗೋಕ್ಕಾಗಲ್ಲ. ಅದೆಲ್ಲ ಆಗಬೇಕು. ಯಾಕಂದ್ರೆ ಇವಾಗ ಬಂದಿರೋ ನಗರಾಭಿವೃದ್ಧಿ ಸಚಿವರು ಗೊತ್ತು, ಬರೇಗೌಡ ಕೃಷ್ಣಪುರ ತಗೊಂಡಿದ್ದಾರೆ. ಕಂಟಿನ್ಯೂ ಆಗ್ಬೇಕು ಅದಷ್ಟೇ. ಕೆಲವು ಏರಿಯಾಗಳು ನೋಡಿದ್ರೆ ಪೇಪರ್ ಬರ್ತದೆ ನೋಡಿ, ಇಷ್ಟು ಕಸ ಗೋಡೌನ್ ಇದೆ, ಇಷ್ಟು ಕಸ ರೋಡಲ್ಲಿ ತುಂಬಿದೆ ಅಂತ ಡೈಲಿ ಫೋಟೋ ಬರ್ತವೆ. ಅದೆಲ್ಲ ಕ್ಲಿಯರ್ ಆದರೆ ಗಾರ್ಡನ್ ಸಿಟಿ ಆಗುತ್ತೆ. ಇಲ್ಲ ಅಂದರೆ ಮಾಮೂಲಿ ಆಗುತ್ತೆ. ಕಂಟಿನ್ಯೂ ಆಗ್ಬೇಕಷ್ಟೇ. ಇದು ಏನು ಅವ್ರ ಕೆಲಸದ ವೈಖರಿ, ಸಚಿವರ ಕೆಲಸದ ವೈಖರಿ ಹೇಗಿದೆ ಸರ್? ಈಗಿನ ಇದರಲ್ಲಿ ಚೆನ್ನಾಗಿದೆ. ಇದೇ ಸ್ಪಿರಿಟಲ್ಲಿ ಹೋಗ್ಬೇಕು ಅವರು, ಇಲ್ವಾ? ಕೆಲವರು ಅಭಿವೃದ್ಧಿ ಮಾಡಬೇಕು ಅಂತೀರಾ? ಅದೇ ಮಾಮೂಲಿ ಟ್ರಾಫಿಕ್ ಒಂದಾಗಬೇಕು.
ಮೇಯ್ನ್ ಟ್ರಾಫಿಕ್. ಫುಟ್ಪಾತ್ ಏನೋ ಮಾಡ್ತಾರೆ ಸರಿ, ಟ್ರಾಫಿಕ್ ಏನು ಮಾಡ್ತಾರೆ? ಆಗಲ್ಲ. ಒಬ್ರು ಪೇರೆಂಟ್ ಮಾತಾಡಿದ್ರು, ಮಕ್ಳು ಮರಿನ ಕೈಯಿಂದ ಇಟ್ಕೊಂಡು ಆಗಲ್ಲ. ಆಗ್ತಿರ್ಲಿಲ್ಲ ಮೇಡಮ್, ಒಂದ್ಸತಿ ನನ್ನ ಮಗು ಈ ತರ ಹಾಂ ಉಂಡೆ ಬಿಡ್ತಿತ್ತು ಅಂತ ಹೇಳ್ತಿದ್ರು. ಆಗುತ್ತೆ. ಅದೇ ಹೇಳಿದ್ನಲ್ಲ, ಟ್ರಾಫಿಕ್. ಈಗ ಇದೇನೋ ಕ್ಲೀನ್ ಮಾಡ್ತಾರೆ ಫುಟ್ಪಾತ್ ಇದೆಲ್ಲ, ಟ್ರಾಫಿಕ್ ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕು ಅಷ್ಟೇ. ಮೇಯ್ನ್ ಟ್ರಾಫಿಕ್.